ದೀಪಾ ಅವರೇ, ದೀಪಾ ಅವರೇ. ಗೋವಿಂದ್ ಬನ್ನಿಪ್ಪ, ಕುತ್ಕೊ ಬನ್ನಿ ಹೇಳಿ ಅಂದ್ರೆ. ಮತ್ತೆ ಅದೇ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಇತ್ತಲ್ವಾ, ಬ್ಯಾಂಕ್ ರಜಾ ಅಂತ ನಾನು ದೀಪಾ ಅವರೆಲ್ಲಾದ್ರೂ ಆಚೆ ಕಡೆ ಹೋಗ್ಬರೋಣ ಅಂತ ಅನ್ಕೊತಾ ಇದ್ದೆ. ಅದಕ್ಕೆ ಕರ್ಕೊಂಡೋಗೋಣ ಅಂತ ಬಂದೆ. ನೀವು ಮತ್ತೆ ಮಾವು ಪರ್ಮಿಷನ್ ಕೊಟ್ಟರೆ ಕರ್ಕೊಂಡು ಹೋಗ್ತೀನಿ. ದೀಪಾ, ದೀಪಾ ನೋಡ್ ಬಲ್ಲಿ ಯಾರು ಬಂದಿದ್ದಾರೆ. ಹಾಯ್ ದೀಪಾ ಅವರೇ. ಬನ್ನಿ ತಿಂಡಿ ತಿಂದು ಬನ್ನಿ. ದೀಪಾ ಹೋಗಮ್ಮ, ಅಳಿಯಂದ್ರೆ ತಿಂಡಿ ಹಾಕೊಡು. ಸರಿ ಅಮ್ಮ. ಇವತ್ತು ನಿಮಗೆ ರಜಾ ಅಂತ ಗೊತ್ತು, ಅದಕ್ಕೆ ನಿಮ್ಮನ್ನೆಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ನನಗೆ ಇವತ್ತು ಹೊರಗಡೆ ಹೋಗೋ ಮನಸ್ಸಿರ್ಲಿಲ್ಲ, ಏಕೆಂದ್ರೆ ವಾರ ಪೂರ್ತಿ ಹೊರಗಡೆನೇ ಕೆಲಸ ಮಾಡ್ತಾ ಇರ್ತೀವಲ್ವಾ. ಒಂದು ರಜೆ ಸಿಕ್ಕರೆ ಆರಾಮಾಗಿ ಮನೆಗಿರೋಣ ಅಂತ ಅನ್ಸುತ್ತೆ. ಅದಕ್ಕೇನಂತೇಳಿ ಅಂದ್ರೆ ಹೊರಗಡೆ ಕರ್ಕೊಂಡು ಹೋಗಿ ಬನ್ನಿ. ಅವಳು ವಾರ ಪೂರ್ತಿ ಕೆಲಸ ಕೆಲಸ ಅಂತಾನೆ ಹೋಯ್ತಾಳೆ. ಇಬ್ರು ಆರಾಮಾಗಿ ಓಡಾಡ್ಕೊಂಡು ಹೊರಗಡೆ ಊಟ ಮಾಡ್ಕೊಂಡು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ಟೈಮ್ ಸಿಕ್ಕಂಗಾಗುತ್ತೆ. ಹೋಗಿ ಬನ್ನಿ. ದೀಪಾ, ಎಷ್ಟೊತ್ತು ಹೇಳಿ ನಿನಗೆ, ಇನ್ನೂ ನಿಂತ್ಕೊಂಡೇ ಇದೆಯಲ್ಲ, ತಿಂಡಿ ಹಾಕೊಂಬರೋಗಿ ಹೋಗಿ. ಇವತ್ತು ನಿಮ್ಮೇನು ತಿಂಡಿ ಮಾಡಿದ್ದಾಳೆ, ನೋಡಂತ್ರಿ ಹೆಂಗಿದೆ ಟೇಸ್ಟು ಅಂತ ಹೇಳಿ ಅಂದ್ರೆ ನಿಂತ್ಕೊಂಡೇ ಇದ್ದೀರಲ್ಲ. ದೀಪಾ, ತುಂಬ ಚೆನ್ನಾಗಿದೆ ತಿಂಡಿ. ನೀವು ನಮ್ಮ ಮನೆಗೆ ಬಂದಮೇಲೆ ಅಪರೂಪಕ್ಕಾದ್ರೂ ನಂಗೆ ಈ ಥರ ತಿಂಡಿ ಮಾಡಿಕೊಡ್ಬೇಕು ಆಯ್ತಾ. ನಮ್ಮಮ್ಮ ಚೆನ್ನಾಗಿ ಅಡುಗೆ ಮಾಡಲ್ಲ ಕಣ್ರಿ. ಅಕ್ಕ ಇದ್ದಾಗ ಪರವಾಗಿರ್ಲಿಲ್ಲ, ಆದರೆ ಅಮ್ಮಂಗೆ ಅಷ್ಟಾಗಿ ಅಡುಗೆ ಮಾಡೋಕ್ಕೆ ಬರಲ್ಲ. ಅದಕ್ಕೇನಂತೆ, ಮದುವೆ ಆದ್ಮೇಲೆ ಡೈಲಿ ನಮ್ಮ ದೀಪನ ಅಡುಗೆ ತಿಂಡಿ ಮಾಡ್ಕೊಡ್ತಾಳೆ ಬಿಡಪ್ಪ. ಹಾಯ್ ಬಾವಾ, ಯಾವಾಗ ಬಂದ್ರಿ? ದೀಪ್ತಿ, ಇವಾಗ ತಾನೇ ಬಂದೆ. ನಿಮ್ಮ ಅಕ್ಕ ಬ್ರೇಕ್ಫಾಸ್ಟ್ ಕೊಟ್ಲು, ತಿಂತಾ ಇದ್ದೀನಿ ನೋಡು. ದೀಪ್ತಿ, ನಾನು ನಿಮ್ಮ ಬಾವ ಹೊರಗಡೆ ಹೋಗೋಣ ಅನ್ಕೊಂಡಿದೀವಿ, ನೀನು ಬಾರೆ. ಅಯ್ಯೋ ಹೋಗಕ್ಕ, ಬರೀ ಬಾಯಿ ಮಾತಿಗೆ ಅಷ್ಟೇ ಕರಿತಾ ಇದೀಯ ತಾನೇ. ನಿಮ್ಮಿಬ್ರು ಮಧ್ಯೆ ನಾನ್ಯಾಕೆ, ಶಿವ ಪೂಜೆಯಲ್ಲಿ ಕರಡಿಗೆ ಬಿಟ್ಟಂಗೆ. ನೀನು ಮತ್ತೆ ಬಾವ ಹೊಸ ಜೋಡಿಗಳಮ್ಮ, ಖುಷಿಯಾಗಿ ಅಡ್ಡಾಡ್ಕೊಂಡು ತಿರ್ಗಾಡ್ಕೊಂಡು ಊಟ ಮಾಡ್ಕೊಂಡು ಬನ್ನಿ. ನಾನು ಯಾಕಮ್ಮ ಮಧ್ಯದಲ್ಲಿ. ಆಯ್ತು ಬಿಡೆ, ಏನೋ ಕರ್ದೆ, ನೀನು ಬರ್ತೀಯ, ಫ್ರೀ ಆಗಿದ್ದೆಲ್ಲ ಮನೇಲಿ, ಅದಕ್ಕೆ. ಅಂದ್ರೆ ಯಾವಾಗ ಬಂದ್ರಿ? ಬಂದು ಸುಮಾರು ಹೊತ್ತಾಯ್ತು. ನೀವೆಲ್ಲ ಹೊರಗಡೆ ಹೋಗಿದ್ದೀರಾ ಅಂತಂದ್ರು, ಅದಕ್ಕೆ ನಾನು ದೀಪ ಹೊರಗಡೆ ಹೋಗೋಣ ಅಂತ ಹೊರಟಿದ್ವಿ. ನಿಮ್ಮ ಪರ್ಮಿಷನ್ ಇದ್ರೆ ದೀಪನ ಹೊರಗಡೆ ಕರ್ಕೊಂಡು ಹೋಗ್ಲಮ್ಮವ? ಅಯ್ಯೋ, ಅದನ್ನೇನು ಕೇಳ್ಬೇಕೇನಪ್ಪ, ನೀನು ಏನು ತಗೊಳಲ್ವಾ? ಕರ್ಕೊಂಡೋಗಿ ಸುತ್ತಾಡ್ಕೊಂಡು ಬರ್ರಿ, ನಿಮಗೆ ಸಿಕ್ಕಿರೋದೇ ಕಡಿಮೆ ಸಮಯ. ಇಬ್ರು ಫಸ್ಟ್ ಟೈಮ್ ಹೊರಗಡೆ ಹೋಗ್ತಾ ಇದ್ದೀರಾ, ಖುಷಿಯಾಗಿ ಸಮಾಧಾನವಾಗಿ ಮಾತಾಡ್ಕೊಂಡು ಬರ್ರಿ. ಅರ್ಜೆಂಟ್ ಏನಿಲ್ಲ ಮನೆಗೆ ಹೋಗ್ಬೇಕು ಅಂತ. ಸರಿ ಮಾವ. ದೀಪ ಹೊರಡೋಣ? ಅಪ್ಪ ಅಮ್ಮ ಹೋಗಿ ಬರ್ಲಾ? ದೀಪ್ತಿ, ಹೋಗಿ ಬರ್ತೀನಿ ಕಣೆ, ಬಾಯ್. ನಿಂಗೇನಾದರೂ ತರೋದಿದ್ರೆ ಫೋನ್ ಮಾಡಿ ಹೇಳು ಆಯ್ತಾ. ಅಕ್ಕ, ಮದುವೆಗಿಂತ ಮುಂಚೆ ಫಸ್ಟ್ ಟೈಮ್ ಹೊರಗಡೆ ಹೋಗ್ತಾ ಇರ, ಆರಾಮಾಗಿ ಖುಷಿಯಾಗಿ ಹೋಗಿ ಬರ್ರಿ, ನನಗೇನು ತರೋದು ಬೇಡ. ಮತ್ತೆ ಮಾವ, ದೀಪ್ತಿ ಹೋಗಿ ಬರ್ತೀವಿ. ಹಾಂ ಸರಿ ಕಣಪ್ಪ, ಹುಷಾರಾಗಿ ಹೋಗಿ ಬನ್ನಿ. ಇಬ್ರು ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತಲ್ವೇಂದ್ರಿ? ಹಾಂ, ಜೋಡಿ ತುಂಬ ಚೆನ್ನಾಗಿದೆ. ಹೆಂಗೋ ನನ್ನ ಮಗಳು ಮದುವೆ ಆಗಿ ಜೀವನದಲ್ಲಿ ಖುಷಿಯಾಗಿ ಗಂಡನ ಮನೇಲಿ ಚೆನ್ನಾಗಿ ಬಾಳಿದ್ರೆ ಸಾಕು. ರೇವತಿ, ಬಂದೆ. ಅತ್ತೆಮ್ಮ ಇಲ್ವಾ ರೇವತಿ? ಇಲ್ಲ, ದನಿಗಳ ಮನೆಗೆ ಕೆಲ್ಸಕ್ಕೆ ಹೋಗಿದ್ದಾರೆ. ಬನ್ನಿ ಕೃಷ್ಣ ಅವರೇ, ನಿಮಗೆ ಕಾಫಿ ಮಾಡಿಕೊಡ್ಲಾ? ರೇವತಿ, ಇದೇನು ಮುಖಕ್ಕೆ ಏನೇನೋ ಬಳ್ಕೊಂಡ್ಬಿಟ್ಟಿದ್ಯಾ? ಓ ಇದಾ, ಇದು ಮುಖ ಕಚ್ಚು ಕ್ರೀಮು. ವಾರಕ್ಕೆ 1-2 ಸಲ ಹಚ್ಚಿದ್ರೆ ನಾನು ಇನ್ನೂ ಜಾಸ್ತಿ ಚೆನ್ನಾಗಿ ಕಾಣಿಸ್ತೀನಿ ಅಂತ ನಮ್ಮಮ್ಮ ತಂದುಕೊಟ್ಟಿತ್ತು. ಅರ್ಧ ಗಂಟೆ ಬಿಟ್ಟು ಮುಖ ತೊಳಿಬೇಕು. ನಮ್ಮ ಮದುವೆ ಆದಮೇಲೆ ನೀವು ನನಗೆ ಈ ಕ್ರೀಮ್ನೆಲ್ಲ ತಂದುಕೊಡ್ತೀರಾ ಅಲ್ವಾ? ಬಹುಶಃ ಕ್ರೀಮು 50-100 ರೂಪಾಯಿ ಇರಬೇಕು. ತಂದ್ಕೊಟ್ರೆ ಆಯ್ತು ಬಿಡು. ಆಯ್ತು ಬಿಡು ರೇವತಿ, ನಾನೇ ತಂದ್ಕೊಡ್ತೀನಿ. ಬರೀ ಇದೊಂದೇನಾ, ಇನ್ನು ಬೇರೆ ಏನೇನೋ ಬೇಕು ಹೇಳು. ಮಾತ್ರೇನು ದುಡ್ಡಿಗೆ ಬರ ಬಂದಿಲ್ಲ ರೇವತಿ, ತಂದ್ಕೊಡ್ತೀನಿ ತಗ. ನಿನಗೇನೇನು ಬೇಕು ಎಲ್ಲ ತಂದ್ಕೊಡ್ತೀನಿ. ನನಗೆ ಯಾವ್ಯಾವ ಕ್ರೀಮು ಪೌಡರು ಬೇಕು ಅಂತ ಹೇಳ್ತೀನಿ, ಬನ್ನಿ. ನೋಡಿ, ಇದರೊಳಗಿರೋದೆಲ್ಲ ಕ್ರೀಮ್ ನಂದೆಯ. ಇವೆಲ್ಲ ಬೇಕು. ಪ್ರತಿ ತಿಂಗಳು ತಪ್ಪದೆ ತಂದ್ಕೊಡ್ತೀರಾ ತಾನೇ? ಇವುಗಳೇನಪ್ಪ ಇಷ್ಟೊಂದು ಹಿಡ್ಕೊಂಡಿದ್ದಾಳೆ, ಇಷ್ಟೆಲ್ಲ ಹಚ್ಕೊಂತಾಳ ಮಕ್ಕಕ್ಕೆ. ನೋಡಿ, ಇದು ಸನ್ಸ್ಕ್ರೀನು, ಇದು ಪೌಡರು, ಇದು ಲೋಷನ್ನು, ಇದು ಲಿಪ್ಸ್ಟಿಕ್ಕು, ಇದು ಕಾಜಲ್ಲು, ಇದು ನೈಲ್ ಪಾಲಿಶು, ಇನ್ನು ಈ ಥರ ಸುಮಾರಿದೆ ಬೇರೆ ಬೇರೆ ಕಂಪ್ನಿದು. ನೋಡ್ತಾ ಇರಿ, ನಾನು ನಿಮಗೆ ಕಾಫಿ ತೊಗೊಂಡ್ಬರ್ತೀನಿ. ಏನಪ್ಪ ಎಲ್ಲ 5 ರೂಪಾಯಿ ಮೇಲ್ಪಟ್ಟೆ ಐತೆ ಬೆಲೆ. ಇದೊಂದಕ್ಕೆ ಈ ಪಟ್ಟಿ ಬೆಲೆ ಐತೆ, ಇನ್ನು ಅಲ್ಲಿರೋವೆಲ್ಲ ಅಯ್ಯಪ್ಪ, ಇವೆಲ್ಲ ಒಟ್ಟು ಸೇರಿ ಒಂದು ತಿಂಗಳಿಗೆ ಒಂದು 5-6 ಸಾವಿರ ರೂಪಾಯಿ ಆಯ್ತೈತೇನೋ. ಅಷ್ಟೆಲ್ಲ ದುಡ್ಡು ಎಲ್ಲಿಂದ ತರೋದು ನಾನು? ಮೊದಲೇ ನಾನು ಕೆಲಸ ಕಾರ್ಯ ಹೋಗೋಕ್ಕಿಲ್ಲ. ಮದುವೆ ಆದಮೇಲೆ ರೇವತಿ ಇದೆಲ್ಲ ಯಾಕೆ ಬೇಕು ನಿನಗೆ? ನೀನು ಹಿಂಗೆ ಚೆನ್ನಾಗಿದೆಯಾ ಅಂದರೆ ಆಯಿತು. ಅದಕ್ಕೇನು ಮದುವೆ ಆದ ವಸ್ತ್ರದಲ್ಲಿ ಏನು ಕಮ್ಮಿ ಪಿಂಕ ಮಾಡ್ತಾ ಇದ್ಲು? ಅವಳೇನೋ ಫಾರಿನಿಂದ ಬಂದವಳು ಅಂದಂಗೆ ಮಸಿ ಪಾತ್ರೆ ಮುಟ್ಟಕ್ಕಿಲ್ಲ, ಕೊಳ್ಳೆ ಬಟ್ಟೆ ತೊಳೆಯೋಕ್ಕಿಲ್ಲ ಅಂತೆಲ್ಲ ಆಡ್ತಾ ಇರ್ತಿಲ್ವಾ? ಆಮೇಲೆ ಹೋಯ್ತಾ ಎಲ್ಲನೂ ಸರಿ ಹೋಯ್ತು. ಒಂದು ಮಗ ಆಗಕ್ಕಂತ ಅಷ್ಟೇ, ಆಮೇಲೆ ಎಲ್ಲ ನಾಟ್ಕೊಬಿಟ್ಲು. ಇವಳು ಹಂಗೆಯಾ, ಮದುವೆ ಆದ್ಮೇಲೆ ಎಲ್ಲ ಸರಿ ಆಗ್ತಾಳೆ. ಕೃಷ್ಣ ಅವರೇ, ಇದೆಲ್ಲ ನೋಡಿದ್ರಾ? ನಾನು ಇದು 15 ದಿವಸಕ್ಕೆ ಒಂದ್ಸರಿ ಸಿಟಿ ಹೋಗ್ತೀನಲ್ಲ, ಅಲ್ಲೆಯ ಬ್ಯೂಟಿ ಪಾರ್ಲರಾಗಿ ತಗೊಂಬರೋದು. ಬೇರೆನೋ ಕೇಳಕ್ಕೆ ಬಂದೆ ರೇವತಿ. ನೀನು ನಮ್ಮೂರಾಗ ರಾಮಣ್ಣನ ಮಗ, ಅದೇ ಸಿಟಿಲಿರೋ ಅಪ್ಪಣ್ಣನ ಜೊತೆ ಮಾತಾಡ್ತಾ ಇದ್ದೆ, ನಗ್ತಾ ಇದ್ದೆ, ಏನೇನೋ ಸಿಗ್ನಲ್ ಪಾಸ್ ಮಾಡ್ತಾ ಇದ್ದೆ, ನಿನ್ನ ಬುದ್ಧಿ ಸರಿ ಇಲ್ಲ ಅಂತೆಲ್ಲ ನನ್ನ ಫ್ರೆಂಡ್ಸ್ ಹೇಳ್ತಾ ಇದ್ರು. ಎಲ್ಲ ನಿಜನಾ ರೇವತಿ?
ಇನ್ನು ನನ್ನ ಬುದ್ಧಿ ಸರಿ ಇಲ್ವಾ? ಹಂಗೆ ಹೇಳ್ದವ್ರು ಯಾರು? ನಾನು ಎದುರು ಕರ್ಕೊಂಡು ಬಂದು ನಿಲ್ಲಿಸಿ ನಾನೇ ಕೇಳ್ತೀನಿ. ಒಂದು ಹುಡುಗಿ ಯಾವುದಾದ್ರೂ ಒಂದು ಹುಡುಗನ ಜೊತೆ ಮಾತಾಡಿದ್ರೆ ಹಿಂಗೆಲ್ಲ ಹೇಳ್ತಾರ? ಮದುವೆ ಮನೆಯಲ್ಲಿ ಎಲ್ಲ ಜೊತೆ ಮಾತಾಡ್ತಾ ಇದ್ದೆ ನಾನು. ಅಂಥದ್ರಲ್ಲಿ ನೀವು ಕೇಳೋ ಹುಡುಗ ಯಾರು ಅಂತ ನನಗೇನು ಗೊತ್ತಾಗಬೇಕು? ಅವ್ನು ಯಾರೋ ಏನೋ ಹೇಳ್ದ ಅಂತ ನೀವು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ಹಂಗಾರೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಹೋಗ್ಲಿ ಬಿಡಿ, ನೀವು ನಿಮ್ಮ ಫ್ರೆಂಡ್ಸ್ ಹೇಳೋ ಮಾತನ್ನೇ ಕೇಳಿ. ಅದೇ ಬೇಡ, ಇವತ್ತೇ ನಮ್ಮ ಅಮ್ಮನ ಹತ್ರ ಎಲ್ಲ ಹೇಳ್ತೀನಿ. ಅವ್ವ ಮಗಳು ಇಬ್ಬರೇ ಅವರೇ ಅಂತ ಈ ಜನಗಳಿಗೆ ನಮ್ಮನ್ನು ಕಂಡ್ರೆ ಹೊಟ್ಟೆ ಉರಿ. ಇಲ್ಲೇ ನಾನು ಹೇಳಿದ್ದೆ ತಾನೆ ನಿಮಗೆ, ಅಮ್ಮ ನಾನು ಇಬ್ಬರೇ ಇರೋದು, ಜನಗಳಿಗೆ ನಮ್ಮನ್ನು ಕಂಡ್ರೆ ಹೊಟ್ಟೆ ಉರಿ, ಅದರಲ್ಲೂ ನಾನು ಇಷ್ಟು ಚೆನ್ನಾಗಿದ್ದೀನಿ ಅಂತ ಇದ್ದಿದ್ದು ಹೊಟ್ಟೆ ಉರಿ ಪಡ್ಕೊಂತಾರೆ ಅಂತ. ಆದರೂ ನೀವು ನನ್ನ ನಂಬಕ್ಕಿಲ್ವಾ? ನಮ್ಮಮ್ಮ ಬರಲಿ, ಹಿಂಗೆಲ್ಲ ಹೇಳಿದ್ರಿ ಅಂತ ಹೇಳ್ತೀನಿ. ಅಯ್ಯೋ ಪಾಪ, ನಾನು ಹಂಗೆಲ್ಲ ಹೇಳಿದ್ದಕ್ಕೆ ಅವಳಿಗೆ ಬೇಜಾರಾಯ್ತೇನೋ. ಆ ಲೋಕ ಹೇಳಿದ ಮಾತು ನಾನು ಇವಳ ಹತ್ರ ಕೇಳಲೇಬಾರ್ದಾಯ್ತು. ನನ್ನ ಮಕ್ಳಿಗೆ ಹೊಟ್ಟೆ ಉರಿ. ರೇವತಿ ಹೊರಗೆ ಬಾ. ಹಾಗಾದ್ರೆ ಈ ಮದುವೆ ನಡೆಯಕ್ಕಿಲ್ವಾ ಕೃಷ್ಣ ಅವರೇ? ನಾನು ನೀವೇ ನನ್ನ ಗಂಡ ಅಂತ ಊರು ತುಂಬ ಹೇಳ್ಕೊಂಡು ಬಂದೀನಿ ಗೊತ್ತಾ? ನನ್ನ ಫ್ರೆಂಡ್ಸ್ಗೆಲ್ಲ ನಿಮ್ಮ ಫೋಟೋ ತೋರಿಸಿದ್ದೆ. ಇಲ್ಲಿ ನೋಡಿ, ನನ್ನ ಫೋನಿಗೆ ನಮ್ಮಿಬ್ರು ಫೋಟೋನು ಹಾಕಿದ್ದೆ ಗೊತ್ತಾ? ಫ್ರೆಂಡ್ಸ್ಗಳ ಹತ್ರ ಎಲ್ಲವ ನನ್ನ ಗಂಡ ನೋಡೋಕೆ ಅಷ್ಟು ಚಂದಾಗವ್ರೆ, ಇಷ್ಟು ಚಂದಾಗವ್ರೆ ಅಂತ ಜಂಬ ಕೊಚ್ಕೊಂಡಿದ್ದೆ. ಆದರೆ ನಿಮಗೆ ನನ್ನ ಬೇಡ ತಾನೇ? ಹೋಗ್ಲಿ ಬಿಡಿ, ನಮ್ಮ ದಣಿಗಳು ಪಕ್ಕದೂರಲ್ಲಿ ಯಾವುದೋ ಹುಡುಗನ ನೋಡವ್ರೆ, ಅದೇ ಹುಡುಗನ್ನೇ ಮದುವೆ ಮಾಡ್ಕೊತೀನಿ. ಮದುವೆ ಖರ್ಚೆಲ್ಲವ ಅವರೇ ನೋಡ್ಕೊತಾರಂತೆ. ನಾನು ಆ ಹುಡುಗನ ಜೊತೆನೇ ಮದುವೆ ಆಗ್ತೀನಿ. ಅಯ್ಯೋ ರುಕು, ನೀನು ಹಿಂಗೆಲ್ಲ ಹೇಳ್ಬೇಡ. ನಾನು ಯಾವಾಗ ಮದುವೆ ನಿಲ್ಸೋ ಮಾತಾಡಿದೆ ಹೇಳು? ನಾನು ಹೇಳಿದ್ದು ನನ್ನ ಫ್ರೆಂಡ್ಸ್ ಎಲ್ಲ ಹಂಗಂತ ಹೇಳ್ತಾ ಇದ್ರು ಅಂತ ಅಷ್ಟೇಯ. ಆದರೆ ನಾನು ಅವ್ನ ಕೊಟ್ಟೆ ಸರಿಯಾಗಿ ಜಗಳಕ್ಕಾದೆ ಕಣ್ಲೆ. ಆರ್ತವನು ನಾನು ನಿನ್ನ ಬಿಟ್ಕೊಟ್ಟಿಲ್ಲ. ಮದುವೆಗೆ ಹೆಚ್ಚು ಅಂದರೆ ಇನ್ನೊಂದು 15 ದಿನ ಐತೆ ಅಷ್ಟೇಯ. ನೀನು ನೋಡಿದ್ರೆ ಹಿಂಗೆಲ್ಲ ಹೇಳ್ತಾ ಇದೀಯಾ. ನಮ್ಮಿಬ್ರು ಮದುವೆ ನಡೀತೈತೆ, ನೀನು ಅಳ್ಬೇಡ. ನೀವು ಅಂದರೆ ನನಗೆ ತುಂಬ ಇಷ್ಟ ಕೃಷ್ಣ ಅವರೇ. ಐ ಲವ್ ಯು. ರೇವತಿ ಇದೇನು ಮಾಡ್ತಾ ಇದೀಯಾ ತಗಿ? ಮದುವೆಗೆ ಮುಂಚೆನೇ ಇದೆಲ್ಲ ಬೇಡ ರೇವತಿ. ನಾವು ದೂರನೇ ಇದ್ರೆ ಚಂದ. ಮದುವೆ ಆದ್ಮೇಲೆ ಇದೆಲ್ಲ ಇದ್ದಿತ್ತು ತಾನೇ? ಅಯ್ಯೋ, ಇದ್ಯಾಕೆ ನೀವು ಹಿಂಗೆ ಆಡ್ತೀರಾ? ನಾನೇನೋ ಮಾಡಬಾರ್ದು ಮಾಡಿದೆ, ಬೇರೆ ಯಾರಿಗೋ ಮುತ್ತು ಕೊಟ್ಟೆ ಅನ್ನಂಗೆ. ನಾನು ಕೊಡ್ತಾ ಇರೋದು ನನ್ನ ಗಂಡ ಆಗೋರಿ ತಾನೇ, ನಾನು ನಿಮ್ಮ ಹೆಂಡ್ರು ತಾನೇ. ಅಯ್ಯೋ, ಅಲ್ಲಿ ಟೈಮು 11 ಗಂಟೆ. ನಮ್ಮೂರಲ್ಲಿ ಒಂದು ಹೊಲ ಉಳಕ್ಕೆ ಬರ್ತೀನಿ ಅಂತ ಹೇಳಿದ್ದೆ. ನಾನು ಬರ್ತೀನಿ, ನಂಗೆ ಟೈಮ್ ಆಗುತ್ತೆ. ನಾನು ಮೂಲೆ ಕೊನೆಗಿರೋ ಅಂಗಡಿಗೆ ಬರ್ತೀನಿ, ನನ್ನ ಕರ್ಕೊಂಡು ಹೋಗ್ರಿ. ಸರಿ ಬಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯಸ್ ಕಾರ್ಟೂನ್ 1 ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.